ನಮಸ್ಕಾರ ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಗ್ನಿ ಇವತ್ತು ಸಾಕ್ಷಿ ಬಂದಿದ್ದಾಳೆ, ಹುಡ್ಕೊಂಡು ಬಂದಿದ್ದಾಳೆ. ಅಗ್ನಿ ಮನೆಗೆ ರೌಡಿಗಳೇ ಅಗ್ನಿನೇ ಇದೆಲ್ಲ ಮಾಡಿಸಿರೋದು ಅಂತ ಅವಳಿಗೆ ಕೇಳಬೇಕು ಅಂತ ಬಂದವಳು. ಆದರೆ ಇಲ್ಲ ಆಗಿದ್ದೇ ಬೇರೆ. ಆದರೆ ಅಗ್ನಿ ಇದನ್ನೆಲ್ಲ ಮಾಡಿರಲ್ಲ, ಮೈ ಕೈ ಎಲ್ಲ ನೋವು ಬಂದಿದೆ ಅಗ್ನಿಗೆ ಅಂತ ಹೇಳ್ಬಿಟ್ಟು ಸಾಕ್ಷಿನ ಕಾಪಾಡಿ ಎಲ್ಲ ಮಸಾಜ್ ಮಾಡಿ ಮೈ ಕೈ ಎಲ್ಲ ನೋವಾಗಿದೆ ಸರ್, ಇರಿ ಸರ್ ನಿಮಗೆ ಗೊತ್ತಾಗಲ್ಲ ಎಲ್ಲ ನೋಡಿ ಯಾವ ತರ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ತಲೆಯಿಂದ ರೊಟ್ಟೆ ಮತ್ತೆ ಬೆನ್ನು ಎಲ್ಲ ಕಡೆನೂ ಪ್ರಾಬ್ಲಮ್ ಮಸಾಜ್ ಮಾಡ್ತಾನೆ ಸಾಕ್ಷಿ ಅಂತ. ಮಸಾಜ್ ಮಾಡಿ ಆದ್ಮೇಲೆ ಯೋಚನೆ ಮಾಡ್ತಾಳೆ, ಸಾಕ್ಷಿ ಏನ್ ಮಾಡ್ತಾಳೆ, ಅಗ್ನಿ ಮೇಲೆ ತಪ್ಪು ತಿಳ್ಕೊಂಡು ಸಾಕ್ಷಿಗೆ ಯಾರು ಹೊಡೆದಿರಬಹುದು, ಯಾಕೆ ಹೊಡೆದಿರೋದು ಅಂತ ಹೇಳಿ, ಯಾರು ರೌಡಿಗಳು ಬಿಟ್ಟಿರೋದು, ಫ್ರೆಂಡ್ ರಾಜು ಅಥವಾ ಇವನೇ ನಮ್ಮ ಚಿಕ್ಕಪ್ಪನ ಮಗನನ್ನ ಬಿಟ್ಟಿರೋದು, ಈಗೆಲ್ಲ ಅವನಿಗೆ ಥಿಂಕಿಂಗು. ಏನು ಯೋಚನೆ ಮಾಡಿದ್ರು ಏನು ಒಳಿತಾನೆ ಇಲ್ಲ, ಏನಕ್ಕೆ ಅಂತ ಗೊತ್ತಾಗ್ತಾನೆ. ಅರವಿಂದಗೆ ಅಪ್ಪನಿಗೆ ಹೇಳೋದು ಬೇಡವಾ ಅದು ಗೊತ್ತಾಗ್ತಾ ಇದ್ರು. ಈ ಕಡೆ ಇವಾಗ ಇವರು ಸಾಕ್ಷಿ ಕೆಳಗಡೆ ಬಂದಿದ್ದಾಳೆ, ಒಂದು ಅವಳಿಗೆ ಫುಲ್ ಟೈರ್ಡ್ ಆಗಿದ್ದಾಳೆ. ಕೆಲಸ ನನಗೆ ತುಂಬಾ ಮುಖ್ಯ, ಯಾಕೆಂದ್ರೆ ಏನೂ ಇಲ್ಲದೆ ಅರವಿಂದ ಬಂದು ಏನಮ್ಮ ಈ ಕೆಲಸ ವಿಸಿಟ್ ಎಲ್ಲ ಚೆನ್ನಾಗಿ ಆಯ್ತಾ ಅಂತ ಕೇಳ್ತಾವ್ರೆ. ಆದ್ರೆ ಏನು ಆಗಿಲ್ಲ ಸರ್ ಅಂತಾಳೆ. ಮತ್ತೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ತುಂಬಾ ಸುಸ್ತಾಗಿರಂಗಿದೆಯಾ ಅಂತ ಅಂದ್ರೆ ಏನಿಲ್ಲ ಸರ್ ಆರಾಮಿದ್ದೀನಿ ಅಂತ ಹೇಳ್ತಾಳೆ. ಈ ಕಡೆ ಅವನು ಚಿಕ್ಕಮ್ಮ ಹೇಳ್ತಾನೆ, ನೋಡೋಣ ಇವಾಗ ಚಿಕ್ಕಮ್ಮ ಮಗ ಮಾಡಿರೋ ಕಂತ್ರಿ ಕೆಲಸಕ್ಕೆ ಅವಳು ಸಪೋರ್ಟ್ ಮಾಡಿಕೊಂಡು ಸಾಕ್ಷಿಗೆ ಕೇಳ್ತಾ ಇರ್ತಾನೆ ಅರವಿಂದ. ಹೇಳಲೇಬೇಕು, ಮಾತಾಡಕ್ಕೆ ಬಿಡಲ್ಲ. ಅಲ್ಲಿ ಮೀಟಿಂಗ್ ಇದೆ ಬಾಬಾ, ನಿಮಗೆ ಮೀಟಿಂಗ್ ಅಟೆಂಡ್ ಮಾಡಿ ಫಸ್ಟ್ ಅಂತಾಳೆ. ಅರವಿಂದ ಬರುತ್ತೆ, ಆಮೇಲೆ ವಿಚಾರಿಸ್ತೀನಿ ಈಗ ಫ್ರೆಶ್ ಅಪ್ ಆಗಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ಅವ್ರ ಚಿಕ್ಕಮ್ಮನ ಮಗಳು ಯಾರು ಮಾಡ್ಸಿರ್ಬೋದು ಅಂತ ಅವಳಿಗೆ ಡೌಟ್ ಅಲ್ಲಿ ಸಿಕ್ಕಾಬಿಟ್ಟೆ, ನೀನೇ ಸಾಕ್ಷಿನೇ ಮಾಡ್ಸಿರ್ಬೋದು ಇದನ್ನ ಅಂತ ಅವಳು ಡೌಟ್ ಅಲ್ಲಿ ಕೇಳ್ತಾಳೆ. ನನ್ನ ಅರ್ಧ ಗಂಟೆ ಲೇಟ್ ಆಗಿ ಗೊತ್ತಾಗುತ್ತೆ ಹೇಳಿ ಅಲ್ಲೆಲ್ಲ ಹೇಳಿ ಬೈದಿರ್ತಾನೆ. ಅವಳನ್ನ ಸಾಕ್ಷಿನೂ ಕೂಡ ಅಲ್ಲಿಗೆ ಬಂದು ಅದಾಗುತ್ತೆ. ಆಮೇಲೆ ಅಲ್ಲಿಗೆ ಹೋಗಿ ಈ ಕಡೆ ಬಂದ್ರೆ ಎಲ್ಲ ವಿಸಿಟ್ ಆಯ್ತೇನಮ್ಮ ಅಂತ ಕೇಳ್ತಾರೆ. ಇಲ್ಲ ಸರ್ ಇನ್ನೂ ಆಗಿಲ್ಲ ಅಂತಾಳೆ. ಮತ್ತೆ ಫ್ರೆಶ್ ಅಪ್ ಆಗಿ ಬನ್ನಿ ಎಲ್ಲ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗಿ ಟವಲ್ ಎಲ್ಲ ಕೊಟ್ಟು ವಾಶ್ರೂಮ್ ಎಲ್ಲ ತೋರಿಸ್ತಾಳೆ. ಎಲ್ಲದು ಫ್ರೆಶ್ ಅಪ್ ಆದ್ಮೇಲೆ ಮೀಟಿಂಗ್ಗೆ ಹೋಗಿ ಅವಳೇನೆ ಐಲೈನರ್ ಎಲ್ಲ ಹಾಕ್ತಾಳೆ. ಹಾಕಿ ನೀವು ಹಾಕೊಳ್ಳಿ ಅಂತ ಕೇಳ್ತಾಳೆ. ಇವಾಗ ಅದೆಲ್ಲ ಏನು ಬೇಡ ಬಿಡಿ ಅಂದಾಗ ಇಲ್ಲಿ ನಾನೇ ಹಾಕ್ತೀನಿ ಅಂತ ಹೇಳಿ ಸಾಕ್ಷಿಗೆ ಅವಳೇ ಹಾಕ್ತಾಳೆ. ಹಾಕಿದ ಮೇಲೆ ಬಟ್ಟು ನೋಡ್ತೀನಿ ತಾಳಿ ಸ್ಟಿಕ್ಕರ್ ಎಲ್ಲ ಇದೆಯಾ ಅಂತ ಅಂತಾಳೆ. ಹೋಗ್ತಾನೆ, ಇರಿ ನನ್ನ ಹತ್ರನೇ ಇದೆ ಸ್ಟಿಕ್ಕರ್ ಅಂತ ಇವಳು ಬ್ಯಾಗ್ ಅದಿತಿ ಕರ್ಕೊಂಡು ಸಾಕ್ಷಿ ಬ್ಯಾಗ್ ರೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವಳಿಗೆ ಬಳೆ ಕಾಣುತ್ತೆ. ಈ ಬಳೆ ನಮ್ಮ ಅಣ್ಣಂದಲ್ವಾ, ನಿಮಗೆ ಹೆಂಗ್ ಸಿಕ್ತು ಅಂತ ಕೇಳ್ತಾಳೆ. ಆಗಿ ಅಂತ ಹೇಳ್ತಾಳೆ. ನನಗೂ ಅರ್ಥ ಆಗ್ತಿಲ್ಲ, ಈ ಬಳೆ ಅಲ್ಲಿ ಸಿಕ್ತು, ಯಾಕೆ ಯಾರ್ದು ಅಂತ ಗೊತ್ತಿಲ್ಲ. ಅಗ್ನಿ ಸರ್ ಬಳೆ ಹಾಕ್ತಾ ಇರ್ಲಿಲ್ಲ ಅಲ್ವಾ ಅಂತಾಳೆ. ಇಲ್ಲ ಹಾಕಿದ್ದ, ಬೆಳಿಗ್ಗೆ ನಾನು ಕಳಿಸಿದ್ದೆ, ಅದೇನೋ ಅದ್ ಹಾಕಿದ್ರೆ ಒಳ್ಳೇದು ಅಂತ ಹಾಕಿ ಕಳಿಸಿದ್ದೆ, ಅದು ನಿಮಗೆ ಹೆಂಗ್ ಸಿಕ್ತು. ಆಮೇಲೆ ಬಟ್ಟಿ ನನಗೆ ಅಲ್ಲಿ ರೌಡಿಗಳು ಅಟ್ಯಾಕ್ ಮಾಡಕ್ ಬಂದಾಗ ಬಳೆ ಇಲ್ಲ ನಾನೆಲ್ಲ ಕತ್ಬಿಟ್ಟಿದ್ದೆ, ಅಲ್ಲಿಗೆ ಈ ಬಳೆ ಉಳ್ಕೊಂಡು ಬಂತು. ಅಗ್ನಿ ಸಾರೇ ನನ್ನನ್ನ ಬಚಾವ್ ಮಾಡಕ್ ಬಂದಿದ್ದಾರೆ ಕಾಪಾಡೋದಿಕ್ಕೆ. ಅಲ್ಲಿ ರೌಡಿಗಳು ಬಂದು ಅಟ್ಯಾಕ್ ಮಾಡಿದ್ದಾರೆ, ಯಾರಿರ್ಬೋದು ಅಂತ ಹೇಳ್ಬಿಟ್ಟು ಅಗ್ನಿ ಸಾರ್ ಎಲ್ಲಿ ಅಗ್ನಿ ಸಾರ್ ಹೇಳ್ತಾಳೆ. ಅಗ್ನಿ ಅವ್ರ ರೂಮಲ್ಲಿ ಇದ್ದಾನೆ ಅಂತ ಹೇಳ್ತಾಳೆ. ಆಮೇಲೆ ಅಣ್ಣ ಅವ್ರ ರೂಮಲ್ಲಿ ಇದ್ದಾನೆ ಅಂತ. ಆಗ ಅವ್ರ ಅಣ್ಣ ಆ ರೂಮಿಗೆ ಹುಡ್ಕೊಂಡು ಹೋಗ್ತಾಳೆ. ಅಲ್ಲಿ ಹುಡ್ಕೊಂಡು ಹೋದಾಗ ಅವ್ನು ಬರೀ ಬನಿಯನಲ್ಲಿ ಇರ್ತಾನೆ. ಆಮೇಲೆ ಇವಳು ಬಂದಿದ್ದು ನೋಡ್ಬಿಟ್ಟು ಬನಿಯನಲ್ಲಿ ಇದೀನಿ ಗೊತ್ತಾಗಲ್ವೇನ್ರಿ, ಯಾಕ್ರಿ ಬಂದ್ರಿ ಅಂತ ಕೇಳ್ತಾಳೆ. ಅವಾಗ ಅವಳು ಯಾಕ್ರಿ ಬಂದ್ರಿ ಅಂತ ಕೇಳಿದಾಗ ನಾನೇ ನಿಮ್ಮನ್ನ ನೋಡಕ್ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಈ ಬಳೆ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ. ಅಷ್ಟೊತ್ತಿಗೆ ಅಲ್ಲೇನೋ ನೀರ್ ಬಿದ್ದು ಜಾರ್ತಾಗ ಅವ್ನ ಬನಿ ನಿಡ್ಕೊಂಡು ಬನಿನೂ ಅರ್ಧೋಗ್ಬಿಡುತ್ತೆ. ಆಮೇಲೆ ಇವಳು ಆ ಬನಿನೇ ಅರ್ಧಾಕೋದ್ರಲ್ರಿ, ಅವತ್ತು ಶರ್ಟ್ ಅರ್ಧಾಕೋದ್ರೆ ಇವತ್ತು ಬನಿ ಅರ್ಧಾಕೋದ್ರಲ್ರಿ ಅಂತಾನೆ. ನಾನೇನ್ ಮಾಡ್ಲಿ, ನೀರ್ ಜಾರ್ತಾ ಇದೆ, ಇಟ್ಕೊಳಂಗಿಲ್ಲ, ನೀವು ಸುಮ್ಮನೆ ನಿಂತಿದ್ದೀರಾ, ನಾನೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಅವನೇ ಹಿಡ್ಕೋತಾನೆ. ಹಿಡ್ಕೊಂಡ್ಮೇಲೆ ಸೇಫ್ ಆಯ್ತಾಳೆ. ಬಳೆನ ಅವನ ಕೈ ಕೊಟ್ಬಿಟ್ಟು ಅಲ್ಲಿಂದ ಅಷ್ಟೊತ್ತಿಗೆ ಹೋಗ್ತಾಳೆ. ಅಂದ್ರೆ ಇವಾಗ ಸ್ವಲ್ಪ ಡೌಟ್ ಕ್ಲಿಯರ್ ಆಯ್ತು. ಅಂದ್ರೆ ಅಗ್ನಿ ಅವರು ನನ್ನನ್ನ ರೌಡಿಗಳು ಬಿಟ್ಟು ಹೊಡ್ಸಕ್ ಬಂದಿಲ್ಲ, ಅಗ್ನಿ ಅವರೇ ನನ್ನನ್ನು ಕಾಪಾಡಕ್ ಬಂದಿದ್ದಾರೆ ಅನ್ನೋದು ಅವಳಿಗೆ ಗೊತ್ತಾಯ್ತು. ಈ ರೌಡಿಗಳನ್ನೆಲ್ಲ ಹೊಡೆದೋಡ್ಸಿರೋದೇ ಅವರು ಅಂತಾನು ಕೂಡ ಗೊತ್ತಾಯ್ತು. ಈ ಕಡೆ ಬಂದ್ರೆ ಎಳೆದು ಬಿಡ್ತಾಳೆ. ಆಮೇಲೆ ಇವಳಿಗೆ ಅವನ ಮೇಲೆ ಸ್ವಲ್ಪ ಸ್ವಲ್ಪ ಪ್ರೀತಿ ಹುಡ್ತಾ ಇದೆ. ಅವಳೇ ನನ್ನನ್ನು ಬಚಾವ್ ಮಾಡಿದ್ರು ಹಾಗೆ ಹೀಗೆ ಅಂತೆಲ್ಲ ನೆನ್ಕೊಂಡು ಅವಳು ಅಲ್ಲಿ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ. ಅವಾಗೆಲ್ಲ ಅವಮಾನ ಮಾಡಿದ್ದಾಗ್ಲಿ
ಅದನ್ನೆಲ್ಲ ನೆನ್ಕೊಂಡು ಹಳೆದೆಲ್ಲ ಪ್ಲಾಸ್ಟಿಕ್ಕಿಗೆ ಹೋಗ್ತಾಳೆ, ಪ್ಲಾಸ್ಟಿಕ್ಕಿಗೆ ಹೋಗಿ ಅದೆಲ್ಲ ನೆನ್ಕೋತಾಳೆ. ನಾನು ಮಾಡದೇ ಇದ್ದವೆಲ್ಲ ನನ್ನ ತಲೆ ಮೇಲೆ ಬರ್ತಾ ಇತ್ತು ಅವಾಗ. ಇವಾಗ ಇಲ್ಲಿ ಅಂತ ಕೇಳ್ತಾನೆ. ಕೋಇನ್ಸಿಡೆಂಟ್ ಆಗಿ ಎಲ್ಲವೂ ಕಡ್ಗ ಕೂಡ ಸಿಕ್ಕಿತ್ತು, ನನಗೆ ಅದಕ್ಕೆ ಆ ಕಡ್ಗ ಕೊಟ್ಟು ಹೋಗೋಣ ಅಂತ ಕೈ ನೋಡ್ಕೊತಾನೆ. ಕಡ್ಗ ನೋಡಿ ಇವಾಗ ಎಲ್ಲಿ ಸಿಕ್ತು ಅಂತ ನಾನು ಹೋಗಿ ಬಳೆ ಕೊಡೋಕ್ಕಿಂತ ಅಲ್ಲಿ ರೌಡಿಗಳು ಬಂದಾಗ ಜಾರ್ದೆ ಅವರು ಇಟ್ಕೊಂಡ್ರು ಬನೀನು ಕಡ್ಗ ಹೆಂಗ್ ಬಿದ್ದೋಯ್ತು, ಇದೇ ರೀತಿ ಕೆಲವೊಂದು ಸಾಧ್ಯ ಅಂತ ಅವನು ಯೋಚನೆ ಇದ್ದಾವೆ. ಆದ್ರೆ ಸರಿ ಅಂತ ಎಲ್ಲವೂ ನಮ್ಮ ತಲೆಗೆ ಮೇಲೆ ಬರ್ತಿರ್ತವೆ. ಬನೀನೆಲ್ಲ ಅರ್ಧೋಯ್ತಲ್ಲ ಅಂತ ಅನ್ಕೊಂಡು ಗೊತ್ತಾಗಲ್ಲ. ನಾಕ್ ಮಾಡ್ಬರಕ್ಕೆ ಬಾಗ್ಲು ಅಂತ ಹೇಳ್ತಾನೆ. ನಾಕ್ ಮಾಡ್ದೆ ನೀವು ಅಲ್ಲಿ ಬಳೆ ಮಾತಾಡ್ಲಿಲ್ಲ, ಏನ್ ತುಳಸ್ ಮುನಿ ಆಡ್ದಂಗೆ ಆಡ್ತಾರೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಬರೀ ನಡ್ದೋಯ್ತಲ್ರಿ ಈಗ ಅಂತ ಫಿನಿಶಿಂಗ್ ಅವಾಗ ಆಮೇಲೆ ಕೆಳಗಡೆ ಮುನಿ ಬರೋ ಅಷ್ಟರೊಳಗೆ ಅಂತೇಳಿ ಈ ಕಡೆ ಅವ್ರ ಚಿಕ್ಕಮ್ಮನ ಮಗನಿಗೆ ನಾನು ಹೇಳ್ಲಿಲ್ವಾ ಅಣ್ಣ ಅಲ್ಲ ಅಗ್ನಿ ಅವಾಗೆಲ್ಲ ಅವಳು ಉಸಿರೆತ್ತಿದ್ರೆ ಸಾಕು ವಿಷ ಕಾಡ್ತಿದ್ದವನು. ಇವಾಗೇನು ಅವಳನ್ನ ಅಷ್ಟೊಂದು ಇಷ್ಟಪಡ್ತಿದ್ದಾನೆ, ಅವಳ ಬಗ್ಗೆ ಕನಿಕರ ಏನು, ಅವಳನ್ನ ಕಾಪಾಡಿದ್ದೇನು ಹೇಳ್ತಾಳೆ ರೌಡಿಗಳಿಂದ, ಏನಮ್ಮ ಇದೆಲ್ಲ ಅಂತ ಮಗ ಕೇಳ್ತಾನೆ. ಹೌದು ಇವಾಗ ಅದೆಲ್ಲೋ ಅಗ್ನಿ ಬಳೆ ನೋಡ್ಕೊಂಡು ಆ ಕಡೆ ವಾಲ್ ಕಡೆ ನೋಡ್ತಿರ್ತೆ. ಬಳೆ ಹೆಂಗ್ ಸಾಧ್ಯ, ಹಂಗೆ ಆಗಿದೆ ಕಣೋ ಅಂತ ಅಲ್ಲಿ ರೌಡಿಗಳ ಹತ್ರ ನಾನು ಈ ಕಡೆ ಅಗ್ನಿಗೆ ಬಂದ್ಬಿಟ್ಟು ಈ ಬಳೆ ಅವಳಿಗೆ ಹೆಂಗ್ ಬಳೆ ಬಿದ್ದೋಗಿದೆ, ಬಳೆ ರೌಡಿಗಳಿಗೆ ಅಟ್ಯಾಕ್ ಮಾಡುವಾಗ ಅಂದ್ರೆ ಅಗ್ನಿ ಅಲ್ಲೇ ಸಾಕ್ಷಿ ಅಲ್ಲೇ ಇದ್ದಾಳೆ ಅಂತ ಆಯ್ತು. ಅವನು ಯಾರು ರೌಡಿಗಳಿಂದ ಕತ್ ಕೂತಿದ್ಲೇನು ಅಲ್ಲಿ ಪ್ಲಾಸ್ ಪಕ್ಕಿಗೆಲ್ಲ ಹೋಗ್ತಾರೆ. ಅವಳು ಹೆಂಗೋ ಪ್ಲಾಸ್ ಪಕ್ಕಿ ಸದ್ಯ ಸೇಫ್ ಆಗಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಆ ಥರ ನೆಮ್ಮದಿ ಆಗುತ್ತೆ. ಆಮೇಲೆ ಎಲ್ಲ ನಡೆದಾಗ ಪ್ಲಾಸ್ ಪಕ್ಕಿಗೆ ಹೋಗಿ ಅವನು ಟೇಬಲ್ ಮೇಲೆ ಕುಡಿಯುವಾಗ ಬಂದು ಟೇಬಲ್ ಗುದ್ದಿದ್ದು, ಕಾಫಿ ಚೆಲ್ಲೋಗಿದ್ದು ಅದೆಲ್ಲ ನೆನ್ಕೊಂಡು ಆ ದುರ್ವಾಸ ಮುನಿ ಆಡ್ದಂಗೆ ಆಡ್ತಾರೆ. ಒಂದೊಂದ್ಸಲಿ ಎಷ್ಟು ಒಳ್ಳೆ ಮನಸ್ಸಿದೆ ಇವರಿಗೆ ಅಂತ ಹೇಳ್ಬಿಟ್ಟು ಎಲ್ಲದ್ರಲ್ಲೂ ಮನೆಗೆ ಹೀಗೆ ಮಾಡ್ತಾರೆ ಅಂತ ಕೆಳಗಡೆ ಬರ್ತಾ ಇರ್ತಾಳೆ, ಅನ್ಕೊಳ್ತಾ ಇರ್ತಾಳೆ. ಅದನ್ನೇ ಯೋಚನೆ ಮಾಡ್ತಿರ್ತಾನೆ. ಆಮೇಲೆ ಯೋಚನೆ ಮಾಡ್ತಾಳೆ, ಅಲ್ಲ ಎಷ್ಟು ಒಳ್ಳೆಯವರು ಅಗ್ನಿ ಸರ್ ಹಿಂಗೆ ಅವ್ರ ತಂಗಿ ಒಳ್ಳೆಯವರು ಗೊತ್ತಾಗ್ಲೇ ಇಲ್ವಲ್ಲ. ಅವ್ರ ತಂಗಿ ಅವರ ಒಳ್ಳೆತನ ಯಾವಾಗ ಪಡಿಸ್ಕೊಂಡಲ್ಲ, ನಮ್ಮ ಅಣ್ಣ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿರ್ತಾಳೆ. ಅದಕ್ಕೆ ಯಾವಾಗಲೂ ಅವ್ರ ಅಣ್ಣನ್ನೇ ನೆನ್ಕೋತಾ ಇರ್ತಾಳೆ ಅಂತೆಲ್ಲ ಯೋಚನೆ ಮಾಡ್ಕೊಂಡು. ಹಾಗಾಗಿ ಪ್ರತಿ ಮಾತಿಗೂ ನಮ್ಮ ಅಣ್ಣ ಅಂತಿರ್ತಾಳಲ್ಲ, ಎಷ್ಟು ಅಣ್ಣ ತುಂಬಾನೇ ಯೋಚನೆ ಮಾಡ್ತಿರ್ತಾಳೆ. ಮನೇಲಿ ಭೂಮಿ ಅವಳಿಗೆ ಏನು ಮಾತಾಡಿರಲ್ಲ ಆ ವಿಷಯನ. ಇಲ್ಲಿ ಅಗ್ನಿ ಕೂಡ ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದ. ಇವನು ಅಷ್ಟೇ ಕೂತಿದ್ದಾಗ ಇವಳು ಬಳೆ ತಗೊಬಂದು ಅಗ್ನಿ ಸಾಕ್ಷಿ ಬಗ್ಗೆ ಆಮೇಲೆ ಅವ್ನು ಬನ್ನಿ ಫೋನ್ ಮಾಡಿ ಎಷ್ಟಲ್ಲಿ ಫೋನ್ ಮಾಡಿದ್ರು ಇದೆಲ್ಲ ಆಗಿ ನಡೆದೋಯ್ತು. ಆಮೇಲೆ ಫಿಕ್ ಮಾಡ್ಕೊಂಡ್ರೆ ಅಷ್ಟೊತ್ತಿಗೆ ರೌಡಿಗಳು ಬಂದ ಕತೆ ಮುಂದುವರೆದಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಗ್ನಿ ಸಾಕ್ಷಿ ಸೀರಿಯಲ್. ಮುಂದೆ ಅವ್ರ ಬಗ್ಗೆ ತುಂಬಾ ಕೇರ್ ತಗೊಂಡು ಯೋಚನೆ ಮಾಡ್ತಿರ್ತಾನೆ ಫಸ್ಟಿಗೆ. ಆಮೇಲೆ ಇವಳು ಬರೋದು ಬಳೆ ತಗೊಂಡು. ಅಲ್ಲಿವರೆಗೆ ಅವ್ನು ಯೋಚನೆ ಆಗಿರುತ್ತೆ ಎಲ್ಲೂ ಬಿಡ್ದಂಗೆ ಕತೆ ಕೇಳ್ತಾ ಇರಿ. ನಿಮಗೆ ಯಾರು ಅಟ್ಯಾಕ್ ಮಾಡಿದ್ರು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.